ಹಾವುಗಳು ಶೀತರಕ್ತ ಪ್ರಾಣಿಗಳಾಗಿದ್ದರಿಂದ ಅವುಗಳಿಗೆ ತಮ್ಮ ದೇಹದ ಉಷ್ಣತೆಯನ್ನ ಸಮತೋಲನದಲ್ಲಿಟ್ಟುಕೊಳ್ಳುವುದು ಅಸಾಧ್ಯ. ಏಕೆಂದರೆ ಹಾವುಗಳಲ್ಲಿ ಉಷ್ಣತೆ ಹೆಚ್ಚಾದಾಗ ತಮ್ಮ ದೇಹವನ್ನ ತಂಪಾಗಿರಿಸಲು ತಣ್ಣಗಿನ ಪ್ರದೇಶಕ್ಕೆ ತೆರಳುತ್ತವೆ. ಹಾವುಗಳು ಚಳಿಗಾಲದಲ್ಲಿ ಹೆಚ್ಚಾಗಿ ಬೆಚ್ಚಗಿನ ಪ್ರದೇಶವನ್ನ ಹುಡುಕುತ್ತಾ ಇರುತ್ತವೆ. ಚಳಿಗಾಲದಲ್ಲಿ ಮನೆಯ ಸುತ್ತಮುತ್ತಲಿನ ಪ್ರದೇಶ ಬೆಚ್ಚಗಿರುವ ಕಾರಣ ಹಾವುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಮನೆಯ ಮುಂದಿರುವ ಚಪ್ಪಲಿ ಸ್ಟ್ಯಾಂಡ್ಗಳು ಹಾಗೂ ಮೆಟ್ಟಿಲುಗಳ ಕೆಳಗಡೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು. ತ್ಯಾಜ್ಯಗಳು ಇದ್ದಲ್ಲಿ ಹಾವುಗಳು ಅಲ್ಲಿನ ಬೆಚ್ಚಗಿನ ಪ್ರದೇಶವನ್ನ ಹುಡುಕಿ ಸೇರಿಕೊಳ್ಳುತ್ತಿರುತ್ತವೆ. ಹಾಗಾಗಿ ಶೂಗಳಲ್ಲಿ ಹಾಗೂ ನಿಲ್ಲಿಸಿದ ವಾಹನಗಳಲ್ಲಿ ಹಾವುಗಳು ಸೇರಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ವಾಹನವನ್ನು ಚಲಾವಣೆ ಮಾಡುವ ಮುನ್ನ ಹಾಗೂ ಶೂಗಳನ್ನು ಹಾಕಿಕೊಳ್ಳುವ ಮೊದಲು ಎಚ್ಚರವಿರಬೇಕು. ಈ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ವಾಹನಗಳನ್ನು ಸ್ಟಾರ್ಟ್ ಮಾಡಿ 1 ನಿಮಿಷ ಕಾದು ನೋಡಿ, ನಂತರ ಚಲಾಯಿಸಬೇಕು. ಚಳಿಗಾಲವಾದ್ದರಿಂದ ಈ ಎಚ್ಚರಿಕೆಗಳನ್ನ ಎಲ್ಲರೂ ಗಮನದಲ್ಲಿಟ್ಟುಕೊಂಡು ಹಾವುಗಳ ರಕ್ಷಣೆಯನ್ನ ಮಾಡುವಲ್ಲಿ ಮಹತ್ತರವಾದ ಪಾತ್ರವನ್ನ ವಹಿಸಬೇಕು. ನಾವು ಎಚ್ಚರವಾಗಿರಬೇಕು, ಜೊತೆಗೆ ಹಾವುಗಳ ರಕ್ಷಣೆಯು ನಮ್ಮ ಜವಾಬ್ದಾರಿಯಾಗಿರಬೇಕು.